ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶುಕ್ರವಾರ ಪಟ್ಟಣದ ಶ್ರೀ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆಯಲ್ಲಿ ನಾಯಕನಾಟಿ ಮಂಡಳ ಮಹಿಳಾ ಮೋರ್ಚಾ ವತಿಯಿಂದ ಖಾದ್ಯ ತೈಲ ಮಿತ ಬಳಕೆ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ 5 ಪಂಚಸೂತ್ರಗಳನ್ನು ಹೇಳಿದ್ದಾರೆ. ಸಾರ್ವಜನಿಕರು ಪೆಟ್ರೋಲ್ ಮತ್ತು ಡೀಸೆಲ್ ಮಿತವಾಗಿ ಬಳಸಬೇಕು. ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವುದಿಲ್ಲ. ಪಾಕಿಸ್ತಾನ, ಸೌದಿ ಅರೇಬಿಯಾ, ಇರಾನ್ ದೇಶಗಳಲ್ಲಿ ಉತ್ಪಾದನೆಯಾಗುತ್ತದೆ. ಮಧ್ಯ ಪ್ರಾಚ್ಯದಲ್ಲಾದ ಯುದ್ಧದ ಪರಿಣಾಮದಿಂದಾಗಿ ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಗಗನಕ್ಕೆ ಏರಿಕೆಯಾಗಿದ್ದು, ಪ್ರಪಂಚದಾದ್ಯಂತ ತೈಲದ ಅಭಾವವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ. ಬಹುತೇಕ ದೇಶಗಳಲ್ಲಿ ತೈಲ ಬಿಕ್ಕಟ್ಟು ಈಗಾಗಲೇ ಕಾಡತೊಡಗಿದೆ. ನಮ್ಮ ದೇಶದಲ್ಲಿ ಮುಂದೆ ತಲೆದೂರಬಹುದಾದ ತೈಲ ಸಮಸ್ಯೆ ಬಿಕ್ಕಟ್ಟಿನಿಂದ ಪಾರಾಗಲು ರಾಷ್ಟ್ರದ ಜನತೆಯ ಹಿತದೃಷ್ಟಿಯಿಂದ ಮತ್ತು ಒಟ್ಟು ನಾಗರಿಕ ಸಮಾಜದ ಜನಜೀವನದ ಅನುಕೂಲತೆಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಸಮಸ್ತ ಜನರಿಗೆ ತೈಲ ಮಿತ ಬಳಕೆಯ ಬಗ್ಗೆ ನೀಡಿದ ಕರೆಯೋಲೆಯಂತೆ ನಮ್ಮ ಸ್ವಂತ ವಾಹನಗಳಿಗೆ ಸ್ವಲ್ಪ ಸಮಯ ವಿಶ್ರಾಂತಿ ನೀಡುವ ಮೂಲಕ ಅಗತ್ಯದ ಕೆಲಸ ಕಾರ್ಯಗಳಿಗೆ ಸಾರ್ವಜನಿಕ ಬಸ್ಸು ಮತ್ತು ರೈಲ್ವೆ ಸೇವೆಗಳನ್ನು ಬಳಸಿಕೊಂಡು ರಾಷ್ಟ್ರಕ್ಕಾಗಿ ಅಳಿಲು ಸೇವೆಯನ್ನ ಸಲ್ಲಿಸುವುದು ಅನಿವಾರ್ಯವಾಗಿದೆ ಎಂದು ನಾಯಕನಾಟಿ ಮಂಡಳ ಅಧ್ಯಕ್ಷ ಚನ್ನಾಗನಹಳ್ಳಿ ಮಲ್ಲೇಶ್ ತಿಳಿಸಿದ್ದಾರೆ. ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಭಾರ್ಗವಿ ದ್ರಾವಿಡ್ ಅವರು ಮಾತನಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಭವ್ಯ ಭಾರತದ ಜನತೆಯ ಆರೋಗ್ಯ ಹಿತ ದೃಷ್ಟಿಯಿಂದ ಮತ್ತು ಪ್ರತಿಯೊಬ್ಬರೂ ಸ್ವಾವಲಂಬಿಗಳಾಗಿ ಜೀವನ ನಡೆಸಲು 5 ಸೂತ್ರಗಳನ್ನು ನೀಡಿದ್ದಾರೆ. ಡೀಸೆಲ್ ಮತ್ತು ಪೆಟ್ರೋಲ್ ಬಳಕೆ ಕಡಿಮೆ ಮಾಡಿ ಮತ್ತು ಕಲಬೆರಕೆ ಎಣ್ಣೆ ಬಳಸುವುದು ಕೈಬಿಡಬೇಕು. ಗಾಣದಲ್ಲಿ ಉತ್ಪಾದಿಸುವ ಎಣ್ಣೆಯನ್ನು ಉಪಯೋಗಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಈ ವೇಳೆ ಜಾನಕೊಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಮಂಜುಳಾ ಸ್ವಾಮಿ ಮಾತನಾಡಿದರು. ವಿದ್ಯಾರ್ಥಿಗಳು ಬೀದಿ ಬದಿಯಲ್ಲಿ ಮಾರಾಟ ಮಾಡುವ ಪಾನಿಪುರಿ, ಗೋಬಿ ಮಂಚೂರಿ, ಎಗ್ ರೈಸ್ ಸೇರಿದಂತೆ ಇತರೆ ಪದಾರ್ಥಗಳ ಸೇವನೆಯನ್ನ ತ್ಯಜಿಸಬೇಕು. ಕಲಬೆರಕೆ ಎಣ್ಣೆಯಿಂದ ತಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುವಂತೆ ಆಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ತಮ್ಮ ಮನೆಯಲ್ಲಿ ಪೋಷಕರಿಗೆ ಕಡಿಮೆ ಎಣ್ಣೆ ಉಪಯೋಗಿಸುವಂತೆ ಸಲಹೆ ನೀಡಬೇಕು ಮತ್ತು ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳಲ್ಲಿ ಎಣ್ಣೆ ಪದಾರ್ಥ ಕಡಿಮೆ ಸೇವಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ನಾಯಕನಾಟಿ ಮಂಡಳ ಮೋರ್ಚಾ ಅಧ್ಯಕ್ಷೆ ಪವಿತ್ರ ತಿಪ್ಪೇಸ್ವಾಮಿ, ಎಸ್ಟಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ಶ್ರೀಮತಿ ಕವನ ರಾಘವೇಂದ್ರ, ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಯಶೋಧ, ರಾಧಾ ಸತೀಶ್, ಇನ್ನರ್ ವೀಲ್ ಕ್ಲಬ್ ಮತ್ತು ಭೈರವಿ ಎಂಟರ್ಪ್ರೈಸಸ್ ನಾಯಕನಾಟಿ ಮಂಡಳ ಪ್ರಧಾನ ಕಾರ್ಯದರ್ಶಿ ಬೆಂಕಿ ಗೋವಿಂದಪ್ಪ, ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೋಸೆ ರಂಗಪ್ಪ, ಬಿಜೆಪಿ ಮುಖಂಡ ತಾರಕೇಶ್, ಮಂಡಳ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಗಿಡ್ಡಾಪುರ ಬೋರಯ್ಯ, ನಾಯಕನಾಟಿ ಮಂಡಳ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸೂರಮ್ಮ, ಶ್ರೀಮತಿ ರೋಜಾ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು. ಎಲ್ಲರೂ ಬಸ್ಸುಗಳಲ್ಲಿ ಓಡಾಡಿದ್ರೆ ನಮ್ಮ ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗುತ್ತೆ. ಅವಾಗ ನಾವು ಬಳಕೆನೂ ಕಡಿಮೆ ಆಗುತ್ತೆ, ನಮಗೆ ರೇಟನ್ನು ಉಳಿಗುತ್ತೆ. ಈ ದುಡ್ಡು ನಮ್ದೇನಾಗುತ್ತೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುತ್ತೆ, ನಮಗೆ ಸಿಗೋದಿಲ್ಲ. ₹1 ಕೂಡ ನಮ್ಮ ದೇಶಕ್ಕೆ ಲಾಭ ಇಲ್ಲ, ಅದು ಬೇರೆ ದೇಶಕ್ಕೆ ಹೋಗೋಣ. ಅದೇ ರೀತಿಯಾಗಿ ಎಣ್ಣೆ ಇರುತ್ತೆ. ಈ ಎಣ್ಣೆ ಇವಾಗ ಏನೋ ಎಣ್ಣೆಗಳ ಈ ಅಡಿಗೆ ಎಣ್ಣೆ ತರ್ತಿರಲ್ಲ, ಎಲ್ಲ ಬೇರೆ ಹೊರದೇಶದಿಂದ ಬರೋಂಥ ಪಾಮ್ ಆಯಿಲ್ ಎಣ್ಣೆ. ಇವತ್ತೆಲ್ಲ ₹60, ₹70, ₹80 ಸಿಗೋಂಥ ಎಣ್ಣೆ ಇವತ್ತು ₹150 ಆಗಿದೆ. ಆ ಎಣ್ಣೆ ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ಲ. ಇವತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯುವತಿಯರು ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿದ್ದಾರೆ. ಮತ್ತೆ ಇದು ಸ್ಟ್ರೋಕ್ ಹೊಡಿತಾ ಇದೆ. ಹೆಣ್ಣು ಮಕ್ಕಳಿಂದ ಅನೇಕ ಸಮಸ್ಯೆ. ಕೆಲವು ಮದುವೆಗೆ ಮಕ್ಕಳಾಗಲಿಲ್ಲ. ಹಿಂದಿನ ಕಾಲದಲ್ಲಿ ಮಕ್ಕಳಾಗ ನಿಂತ್ಕೊಂಡೋಗಿ ಆಪರೇಷನ್ ಮಾಡ್ತಿದ್ದೆ. ಇವಾಗ ಮಕ್ಕಳು ಬೇಕಂತಿದ್ರೆ ಆಪರೇಷನ್ ಮಾಡೋಕ್ಕಾಗಲ್ಲ. ಮಕ್ಕಳು ಬೇಕಂತ 5 ಲಕ್ಷ ಖರ್ಚು ಮಾಡ್ಕೊಂತ ಇದ್ದಾರೆ. ಅಂತ ಪರಿಸ್ಥಿತಿ ಯಾಕೆ ಅಂತಂದ್ರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ನಮ್ಗೆ ಅಷ್ಟು ವಿಷ ಇದೆ. ಆ ವಿಷ ಅದರಿಂದ ನಮಗೆ ನಮ್ಮ ಆರೋಗ್ಯನ ಕೆಡಿಸುತ್ತೆ, ನಮ್ಮ ಆಯಸ್ಸನ್ನು ಕಡಿಮೆ ಆಗ್ತದೆ. ಮೊದಲೆಲ್ಲ ₹100 ನಾವು ಮೋದಿಯವರು ಅವರ ಸ್ವಾರ್ಥಕ್ಕೆಲ್ಲ ಹೇಳಿರೋದು, ನಮ್ಮೆಲ್ಲರ ಹಿತದೃಷ್ಟಿಯಿಂದ ನಮ್ಮೆಲ್ಲರ ಆರೋಗ್ಯಕ್ಕೋಸ್ಕರ ನಾವು ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗಲಿ ಅಂತಾನೆ ಇವೆಲ್ಲ ಹೇಳಿರೋದು. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಯಾರಾದ್ರೂ ಹೇಳ್ಬೋದಾ? ರೀಸೆಂಟ್ ಆಗಿ 5 ಸಲಹೆ ಕೊಟ್ಟಿದ್ದಾರೆ. ಗೊತ್ತಿಲ್ವಾ? ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇಲ್ವಾ? ಇನ್ಸ್ಟಾಗ್ರಾಮ್ ಯಾರು ಯೂಸ್ ಮಾಡ್ತಿದ್ದೀರಾ ಅಲ್ವಾ? ಅವರು ರೀಸೆಂಟ್ ಆಗಿ ಒಂದು 5 ಸಲಹೆಗಳು ದೇಶ ಕುರಿತು ಹೇಳಿದ್ದಾರೆ ನಾಗರಿಕರಿಗೆ. ಅದನ್ನು ಗೊತ್ತಿಲ್ಲ ಅಲ್ವಾ ನಿಮಗೆ? ನೀವೆಲ್ಲ ತಿಳ್ಕೋಬೇಕು. ವಿದ್ಯಾರ್ಥಿಗಳು ರಾಷ್ಟ್ರದ ಶಕ್ತಿ ಅಲ್ವಾ? ನಾವಿವಾಗ ಏನ್ ತಿಳ್ಕೊತೀವಿ, ಏನು ಕ್ವೆಶ್ಚನ್ ಮಾಡ್ತೀವಿ, ಅದೇ ನಮಗೆ ನಮ್ಮ ರಾಷ್ಟ್ರನ ಬೆಳೆಸುವಂಥದ್ದು, ಶಕ್ತಿಯುತವಾಗಿ ಮಾಡುವಂಥದ್ದು. ಸೊ ನೀವೆಲ್ಲ ಇವತ್ತಿಂದ ಅದೇನ್ ಮಾಡ್ತೀರೋ ಗೊತ್ತಿಲ್ಲ, ಕಾಲೇಜಲ್ಲಾದ್ರೂ ಆಯ್ತು ಬಂದು ಪೇಪರ್ ಓದಬೇಕು. ಒಂದು 10 ನಿಮಿಷ ಮುಂಚೆ ಬಂದೇ ಬರ್ತಿರೋ ತಾನೆ. ಫೋನ್ಸ್ ಯಾರು ಯೂಸ್ ಮಾಡ್ತಿಲ್ವಾ?
ಮಾಡ್ತಿರ ತಾನೆ? ಮತ್ತೆ ಡಿಜಿಟಲ್ ಅಲ್ಲಿ ನೀವು ಪೇಪರ್ ನೋಡ್ಕೋಬಹುದು ತಾನೆ? ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಬರೀ ನಾವು ಪುಸ್ತಕದಲ್ಲೇ ಇರೋದು ಅಲ್ಲ, ಓಕೆ, ಪೇಪರ್ ಓದೋದನ್ನ ಪ್ರಾರಂಭ ಮಾಡಿ. ಸೊ ಏನು 5 ವಿಷಯಗಳನ್ನ ನರೇಂದ್ರ ಮೋದಿಜಿ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವೇನು ಪೆಟ್ರೋಲ್ ಡೀಸೆಲ್ನ ಬಳಕೆ ಮಾಡ್ತಿದ್ದೀವಲ್ಲ ಅದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆ ಹೇಳಿ, ಯಾರಾದ್ರು ಗೊತ್ತಿಲ್ವಾ? ಏನಕ್ಕೆ ಅಂತ ಹೇಳಿದ್ರೆ, ನಾವು 20% ತೈಲವನ್ನ ಬೇರೆ ದೇಶಗಳ ವಿದೇಶಿಗಳಿಂದ ಆಮದು ಮಾಡ್ಕೋತಾ ಇದ್ದೀವಿ. ಈಗಿನ ಆರ್ಥಿಕ ಪರಿಸ್ಥಿತಿ ನಮಗೆ ಬದಲಾವಣೆ ಆಗ್ಬೋದು. ಆ ಕಾರಣದಿಂದ ನಾವು ಇವಾಗ ಡೀಸೆಲ್ ಪೆಟ್ರೋಲ್ನ ಬಳಕೆ ಮಾಡೋದು ಸ್ವಲ್ಪ ಕಡಿಮೆ ಮಾಡಬೇಕು, ಪ್ರವಾಸ ಮಾಡೋದನ್ನ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಚಿನ್ನ ತಗೋಬಾರ್ದು ಅನ್ನೋಂಥದ್ದು ಹೇಳಿದ್ದಾರೆ ಒಂದು ವರ್ಷದ ಮಟ್ಟಿಗೆ. ಅದು ಗೊತ್ತಿದ್ಯಾ? ಅದು ಗೊತ್ತಿದೆ ಅಲ್ಲ? ಮನೇಲಿ ಮಾತಾಡ್ತಿರ್ತಾರೆ, ಅದಕ್ಕೆ ಗೊತ್ತಿರುತ್ತೆ. ಸೊ ಏನು 1 ವರ್ಷಗಳ ಕಾಲ ಬಂಗಾರನ ಕಡಿಮೆ ಮಾಡಿ, ಅದೂ ಸಹ ನಮ್ಮ ಫಾರಿನ್ ಎಕ್ಸ್ಚೇಂಜ್ಗೆ ಒಂದು ಪ್ರಭಾವ ಬೀರುತ್ತೆ ಅನ್ನೋ ರೀಸನಿಗೆ ಹೇಳಿದ್ದಾರೆ. ಅದಾದ್ಮೇಲೆ ವಿದೇಶ ಪ್ರಯಾಣ, ವಿದೇಶದಲ್ಲಿ ಏನೇ ಸಮಾರಂಭಗಳಿದ್ರು ಹೋಗೋದನ್ನ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಹಣ ಬೇರೆ ದೇಶಕ್ಕೆ ಹೋಗುತ್ತೆ ಹೊರತು ನಮ್ಮ ದೇಶದಲ್ಲಿ ಇರಲ್ಲ. ಆ ಕಾರಣದಿಂದ ವಿದೇಶ ಪ್ರಯಾಣನ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನಮ್ಮ ಏನು ಸ್ವದೇಶಿ ವಸ್ತುಗಳು, ಮೇಕ್ ಇನ್ ಇಂಡಿಯಾ ಕೇಳಿದ್ದೀರಾ? ಸ್ವದೇಶಿ ವಸ್ತುಗಳು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲೇ, ನಮ್ಮ ಸುತ್ತಮುತ್ತ ಸ್ಥಳಗಳಲ್ಲೇ ಉತ್ಪಾದನೆ ಮಾಡುವಂತಹ ವಸ್ತುಗಳು. ಉದಾಹರಣೆಗೆ ನೀವು ಸೋಪ್ಗಳೆಲ್ಲ ಇಲ್ಲೇ ನಿಮ್ಮ ತಾಯಂದಿರಿಗೆ ಹೇಳ್ಬೇಕು ನೀವೇನು ಗೊತ್ತಿಲ್ಲ ಅಲ್ವಾ? ಅಂದ್ರೆ ನೀವು ಅನ್ಕೋಬಹುದು, ಇವರೇನೆ ಹೇಳೋಗ್ಬಿಡ್ತಾರೆ, ಗಾಣದೇನೆ ತಗೊಂಡ್ವಿ ಊಟ ಮಾಡ್ರಿ ಅಂತ, ನಮಗೆ 4 kg ಶೇಂಗಾ ಹಾಕಿದ್ರೆ ಬರೋದೇ 1 kg ಅಲ್ವಾ? ಇವರೇನು ಬಂದು ಹೇಳೋಗ್ಬಿಡ್ತಾರೆ ಅಂತ. ಆದ್ರೆ ನಮ್ಮ ಆರೋಗ್ಯಕ್ಕಿಂತ ಇಂಪಾರ್ಟೆಂಟ್ ಅಲ್ವಾ? ನಮಗೆ ಆರೋಗ್ಯ ತುಂಬಾ ಮುಖ್ಯ ಅಲ್ವಾ? ನಾವೆಲ್ಲ ಅಕಸ್ಮಾತ್ ಹುಷಾರಿಲ್ದಂಗ ಆದಾಗ ನಾವು ಹಾಸ್ಪಿಟ್ಲಿಗೆ 1000 ರೂಪಾಯಿ ಖರ್ಚು ಮಾಡ್ತೀವಲ್ವಾ? ನಮಗೋಸ್ಕರ 1,000 ರೂಪಾಯಿ ತಂದು ಕೊಟ್ಟು 1 ಲೀಟರ್ ಹೋಗಿ 1,000 ರೂಪಾಯಿ 1 ಲೀಟರ್ ಎಣ್ಣೆ ಬರ್ಲಿ ಬಿಡ್ರಿ, ಏನ್ ಸಮಸ್ಯೆ ಇಲ್ವಲ್ಲ? ಈಗ ಮಿಷಿನ್ ಅಲ್ಲಿ ನಾವು ಗಾಣದ ಎಣ್ಣೆ ಹಾಕ್ಸೋದ್ರಿಂದ ಅದು ಮಿಷಿನ್ ಅಲ್ಲಿ ಹೀಟ್ ಆಗಿ ಬರುತ್ತೆ ಅಲ್ವಾ? ಮೊದ್ಲಂಗೆ ಎಲ್ಲಿ ಬರುತ್ತೆ ಇವಾಗ? ಗಾಣಗಳು ಎಲ್ಲಿದ್ದಾವೆ? ಎತ್ತಿನ ಗಾಣ ಎಲ್ಲಿ ಸಿಗುತ್ತೆ? ತುಂಬಾ ರೇರ್ ಇದೆ. ಈ ಗಾಣದ ಎಣ್ಣೆ ಸಿಗ್ತಾವಂತ ಮಾರ್ಕೆಟ್ ಎಲ್ಲ ಏನು ಸಿಟಿಗಳಲ್ಲಿ ಇಟ್ಕೊಂಡಿರ್ತಾರೆ, ಬಟ್ ಅಲ್ಲಿ ಮಿಷಿನ್ ಯೂಸ್ ಮಾಡ್ತಿರ್ತಾರೆ. ಅದರಲ್ಲೇ ಹೀಟಲ್ಲೇನೆ ನಾವು ಕೊಟ್ಟಿರೋಂತಹ ಏನು ಧಾನ್ಯಗಳು ಇರ್ಬೋದು, ಅದು ಇನ್ನಷ್ಟು ಮೆಲ್ಟ್ ಆಗಿ ಅದರಲ್ಲೂ ಕೆಮಿಕಲ್ ಆಗೇ ಬರುತ್ತೆ ಅಲ್ವಾ? ಹಂಗಾಗಿ ನಾವು ತುಂಬಾ ಸೇಫ್ ಆಗಿ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಣ. ನೀವೆಲ್ಲ ಹೆಣ್ಮಕ್ಳುಗಳು ತುಂಬಾ ಸ್ಟ್ರಾಂಗ್ ಆಗಿ ಮುಂದೆ ಓದ್ಬೇಕು, ಎಲ್ಲಾದ್ರಲ್ಲೂ ಮುಂದೆ ಬರ್ಬೇಕು.